ಪ್ರತಿದಿನ ಸಂಜೆ ಪ್ರತಿಕ್ರಮಣವನ್ನು ಮಾಡಬೇಕು. ದೊಡ್ಡವರೆಲ್ಲ ಪ್ರತಿಮಾಧಾರಿಗಳೆಲ್ಲ 17 ಪುಟದ ಪ್ರತಿಕ್ರಮಣವನ್ನು ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ 2 ಹೊತ್ತು 17 ಪುಟ ಪೇಜಸ್ ಇರುವಂತಹ ಪ್ರತಿಕ್ರಮಣವನ್ನು ಮಾಡ್ತಾರೆ. ಆದರೆ ನಿಮ್ಮೆಲ್ಲ ಪುಟ್ಟ ಮಕ್ಕಳಿದ್ದೀರಾ, ಅದಕ್ಕೆ ನಿಮಗೆ 10-12 ಸಾಲಲ್ಲಿ ಅದನ್ನು ಚಿಕ್ಕದಾಗಿ ಮಾಡಿ ಪ್ರತಿಕ್ರಮಣ ಹೇಳ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಈ ಪ್ರತಿಕ್ರಮಣ ಹೇಳಿಕೊಂಡು 9 ಜಪ ಮಾಡಬೇಕು. ಅದರಿಂದ ಏನಾಗುತ್ತೆ, ನಿಮಗೂ ಕೂಡ ಸಾಮಾಯಿಕ ಮಾಡುವಂಥ ಅಭ್ಯಾಸ ಬರುತ್ತೆ. ಪ್ರತಿಕ್ರಮಣವನ್ನು ಮಾಡಿ ಆಮೇಲೆ ಸಾಮಾಯಿಕ ಮಾಡೋದಿರುತ್ತೆ ಯಾವಾಗಲೂ. ಅದಕ್ಕೆ ಇದನ್ನು ಹೇಳ್ಕೊಡ್ತಾ ಇದೆ. ಎಲ್ಲರೂ ಮನೆಯಲ್ಲಿ ಮಲಗೋದಕ್ಕೆ ಯಾರ್ಯಾರಿಗೆ ಬಾಯ್ಪಾಠ ಆಗಿದೆ ಅವರೆಲ್ಲರೂ ರಾತ್ರಿ ಮಲಗೋದಕ್ಕೆ ಮುಂಚೆ ಪ್ರತಿಕ್ರಮಣ ಹೇಳ್ಕೊಂಡು 9 ಜಪ ಮಾಡಿ ಮಲಿಕೊಡಿ. ನಿಮ್ಗೆ ಯಾವುದು ಕೆಟ್ಟ ಕನಸು ಬೀಳಲ್ಲ, ಓದಿದ್ದು ಮರ್ತು ಹೋಗಲ್ಲ. ಓದಿದ್ದನ್ನು ರಾತ್ರಿ ಮಲಿಕೋಬೇಕಾದ್ರೆ ಏನು ಮಾಡಬೇಕು ಅಂತ ಅಭ್ಯಾಸ ಮಾಡಿರ್ತೀರಲ್ಲ, 9 ಜಪ ಮಾಡಿ ಮಲಿಕೊಂಡ್ಮೇಲೆ ಅಭ್ಯಾಸ ಮಾಡಿದ್ದನ್ನು ರಾತ್ರಿ ನೆನಪು ಮಾಡ್ಕೊತ ಮಲಿಕೋಬೇಕು. ಆವಾಗ ಮತ್ತೆ ನಿಮಗೆ ಎಕ್ಸಾಮಲ್ಲಿ ಬಾಯ್ಪಾಠ ಹಚ್ಚೋದಿರಲ್ಲ. ಯಾಕೆ ನಿದ್ದೆಲ್ಲೂ ನೀವು ಅದನ್ನು ಅಭ್ಯಾಸ ಮಾಡ್ತಿರ್ತೀರಾ. ಅದಕ್ಕೆ ಈಗ ಬೆಳಗ್ಗೆ ಯಾವಾಗ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೋಬೇಕು, ರಾತ್ರಿ ಮಲಗೋ ಮುಂದೆ ಹೇಳ್ಕೊಂಡು ಬೆಳಗ್ಗೆನೂ ಜಪ ಮಾಡಬೇಕು 9, ಸಂಜೆನೂ. ಟೈಮ್ ಇತ್ತು, ನೀವು ಭಾಳ ಟೈಮ್ ಇತ್ತು, ಸುಟ್ಟಿ ಇತ್ತು ಅಂದರೆ 108 ಜಪ ಮಾಡಿ, 1 ಮಾಲೆ ಪೂರ ಜಪ. ಇಲ್ದಿದ್ರೆ ಏನು ಮಾಡಬೇಕು, 9 ಜಪನಾದರೂ ಮಾಡಬೇಕು. ಶ್ವೇತಾಂಬರಲ್ಲಿ ಪ್ರತಿನಿತ್ಯ ಪ್ರತಿಕ್ರಮಣ ಮಾಡ್ತಾರೆ ಅವರು, ಒಂದು ದಿನ ತಪ್ಪಿಸಲ್ಲ. ಆದರೆ ದಿಗಂಬರ್ ಜನರಲ್ಲಿ ನಮ್ಮಲ್ಲಿ ಯಾಕೆ ಬಿಟ್ಟು ಹೋಯಿತು ಪ್ರತಿಕ್ರಮಣ ಮಾಡೋದು ಶ್ರಾವಕರಲ್ಲಿ ಅಂತ ಗೊತ್ತಿಲ್ಲ. ಇವತ್ತಿಗೂ ಅವರು ಅಂಗಡಿಲಿದ್ದರೂ ಅಂಗಡಿನಲ್ಲೂ ಪ್ರತಿಕ್ರಮಣ ಪಾಠ ಇಟ್ಕೊಂಡಿರ್ತಾರೆ, ಅಲ್ಲೂ 5 ನಿಮಿಷ ಓದ್ತಾರೆ ಅವರು ಶ್ವೇತಾಂಬರ್. ಒಳ್ಳೆ ಮಾರ್ಕ್ಸ್ ತೊಗೊಂಡು ಯಾರು ಪಾಸ್ ಆಗ್ತಾರೆ ಶಾಲೆಯಲ್ಲಿ? ದಿನ ಶಾಲೆಗೆ ಹೋಗೋರು, ಹೋಮ್ವರ್ಕ್ ಸರಿಯಾಗಿ ಮಾಡೋರು, ಕಲಿಸಿದ್ದನ್ನು ಅವತ್ತವತ್ತೇ ಅಭ್ಯಾಸ ಮಾಡೋರಲ್ವಾ. ಹಾಗೆ ಇಲ್ಲೂ ಹಾಗೆ ಭಗವಂತರು ನಮ್ಗೆ ಹೇಳಿ ಹೋಗಿದ್ದಾರೆ, ಪ್ರತಿಕ್ರಮಣ ಸಾಮಾಯಿಕ ಪ್ರತಿದಿನ ಮಾಡಿದ್ರು. ನಾವು ಅದನ್ನೇ ಬಿಟ್ಬಿಟ್ಟಿದ್ದೀವಿ. ನಾವು ಹೆಂಗೆ ಪಾಸ್ ಆಗೋದು? ಭಗವಂತರ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಲ್ಲ. ಅದಕ್ಕೆ ಹೇಳಿ, ಭೋ ಪ್ರಭೋ ಮನವಚನ ಕಾಯ ಕೃತಕಾರಿತ ಅನುಮೋದನದಿಂದ ಸಂರಂಭ ಸಮಾರಂಭ ಆರಂಭದಿಂದ ಕ್ರೋಧ ಮಾನ ಮಾಯಾ ಲೋಭದಿಂದ ಪ್ರಮಾದ ಇತ್ಯಾದಿ ವಿಭಾವಗಳಿಂದ ನನ್ನಿಂದ ನಿಜವಾದ ದೇವಶಾಸ್ತ್ರ ಗುರುಗಳ ಅವಿನಯವಾಗಿದ್ದರೆ ವ್ರತಗಳಲ್ಲಿ ಅತಿಕ್ರಮ ವ್ಯತಿಕ್ರಮ ಅತಿಚಾರ ಅನಾಚಾರ ದೋಷಗಳಾಗಿದ್ದರೆ ಏಕೇಂದ್ರಿಯದಿಂದ ಪಂಚೇಂದ್ರಿಯ ಸಂಜ್ಞೆ ಅಸಂಜ್ಞಿ ಜೀವಿಗಳ ಹಿಂಸೆ ಮಾಡುವ ಭಾವವಾಗಿದ್ದರೆ 18,000 ಶೀಲಗಳಲ್ಲಿ ದೋಷಗಳು ಆಗಿದ್ದರೆ ಆ ಎಲ್ಲ ದೋಷಗಳಿಗೆ ಪಶ್ಚಾತ್ತಾಪ ಪಡುತ್ತೇನೆ, ಕ್ಷಮೆ ಬೇಡುತ್ತೇನೆ. ಆ ಎಲ್ಲ ದೋಷಗಳು ಮಿಥ್ಯೆಯಾಗಲಿ, ಎಲ್ಲ ವ್ರತಗಳ ಛೇದೋಪಸ್ಥಾಪನೆಯಾಗಲಿ. ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವ ಸಾಧುಗಳ ಸಾಕ್ಷಿಯಾಗಿ ಸಮ್ಯಕ್ತ್ವಪೂರ್ವಕವಾಗಿ ಸುವ್ರತವು ದೃಢವ್ರತವು ಸಮಾರೋಪವಾಗಲಿ. ನಮೋಸ್ತು ನಮೋಸ್ತು ನಮೋಸ್ತು. 9 ಜಪ. ಓಂ ಹ್ರೀಂ ಹರಂ ಹಸ್ಯ ಔಸಾ ನಮಃ. 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 ಸಮ್ಯಕ್ ದರ್ಶನಾಯ ನಮಃ.
सम्यक् चारित्राय नमो नमः.